ಜಿ ಅನೇಕ ಪ್ರಶ್ನೆಗಳು RSSನ ಚಟುವಟಿಕೆ ಬ್ಯಾನ್ಗೆ ಸಂಬಂಧಪಟ್ಟಂತೆ ಈಗಿನ ದಿನಮಾನಗಳಲ್ಲಿ ನಡೀತಿರುವ ಚರ್ಚೆಗೆ ಸಂಬಂಧಪಟ್ಟಂತಿದೆ. ಅದೆಲ್ಲದಕ್ಕೆ ಹೋಗೋಕೆ ಮುಂಚೆ ನಿನ್ನೆ ಹಾಗೆ ಇವತ್ತಿನ ಟ್ರೆಂಡ್ ಬೈಠಕ್ ಬ್ಯಾನ್ ಮಾಡ್ತೀರಾ, ಹಾಗಾದ್ರೆ ನಮಾಜನ್ನ ಕೂಡ ಬ್ಯಾನ್ ಮಾಡಿ ಅನ್ನೋದು. ಅಂದ್ರೆ ಬೈಠಕ್ ವರ್ಸಸ್ ನಮಾಜ್ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ರಲ್ಲ, ಇದೆರಡನ್ನ ಒಂದಕ್ಕೊಂದು ಹೋಲಿಕೆ ಮಾಡಿ ತರ್ಕ ಮಾಡೋದು, ಚರ್ಚೆ ಮಾಡೋದು ಸರಿಯಾ ಅಂತ ಹೇಳಿ. ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ಬ್ಯಾನ್ ಮಾಡಬೇಕು ಅನ್ನೋ ವಿಷಯವೇ ಅಷ್ಟು ಸರಿಯಾದ್ದಲ್ಲ. ನಮಾಜ್ನೂ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಬೈಠಕ್ಕನ್ನು ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ರಿಲಿಜಿಯಸ್ ಆ್ಯಕ್ಟಿವಿಟಿ ಆದರೂ ಕೂಡ ಸಂವಿಧಾನ ಪ್ರತಿಯೊಬ್ಬರಿಗೂ ರಿಲಿಜಿಯಸ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಸ್ವತಂತ್ರ ಕೊಡುತ್ತೆ. ಬೈಠಕ್ಕು ರಿಲಿಜಿಯಸ್ ಆದ್ದು ಬೈಠಕ್ ಮಾಡ್ಬೋದು, ಸಾಮಾಜಿಕವಾದ್ದು ಮಾಡ್ಬೋದು. ಪರಿವಾರದವರು ಕೂತ್ಕೊಂಡು ಬೈಠಕ್ ಅಂದರೆ ಮೀಟಿಂಗ್ ಅಷ್ಟೇ. ಯಾವುದೇ ಥರದ ಆ್ಯಕ್ಟಿವಿಟಿ ಇದ್ದರೆ ಅದು ಅನ್ಲಾಫುಲ್ ಅಲ್ದಿದ್ದರೆ ಎಲ್ಲರಿಗೂ ಅವಕಾಶ ಇದ್ದೇ ಇದೆ. ಹಾಗಾಗಿ ಯಾವುದನ್ನು ಬ್ಯಾನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ.